ಕಂಪ್ಲಿ ಐತಿಹಾಸಿಕ ದೇವಾಲಯ ಶ್ರೀ ಸೋಮೇಶ್ವರ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಜರುಗಲಿದೆ. ಇನ್ನು ರಥೋತ್ಸವ ಕಾರ್ಯಕ್ರಮಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಸಕಲ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಕಂಕಣ ಧಾರಣೆ, ಅಭಿಷೇಕ ಕಾರ್ಯಕ್ರಮಗಳು, ಸಂಜೆ 4 ಗಂಟೆಗೆ ರಥೋತ್ಸವ, ನಂತರ ಬಾಣ ಬಿರುಸು ಕಾರ್ಯಕ್ರಮ ಜರುಗುವುದು. ಕಂಪ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಜಾತ್ರೆಗೆ ಬಂದು ಶ್ರೀ ಸೋಮೇಶ್ವರನ ಕೃಪೆಗೆ ಪಾತ್ರರಾಗುವಂತೆ ಕಮಿಟಿಯವರು ತಿಳಿಸಿದ್ದಾರೆ. ಶ್ರೀ ಸೋಮೇಶ್ವರ ದೇವಸ್ಥಾನ ಅಂದ್ರೆ ಇದು ಕಂಪ್ಲಿ ಇದು ಹಂಪಿ ವಿಜಯನಗರ ಸಾಮ್ರಾಜ್ಯ ಕಾಲದಿಂದ ಬಂದಿರತಕ್ಕಂಥ ಐತಿಹಾಸಿಕ ದೇವಸ್ಥಾನ ಅಂತ ಹೇಳ್ಬಿಟ್ಟು ಈ ಕಂಪ್ಲಿಯಲ್ಲಿ ಸೋಮೇಶ್ವರ ದೇವಸ್ಥಾನ ನೆಲೆಸಿದೆ. ಈ ಸೋಮೇಶ್ವರ ದೇವಸ್ಥಾನ ಕಾರ್ಯಕ್ರಮಗಳು ಜಾತ್ರೆ, ಶ್ರಾವಣ ಮಾಸ, ಶಿವರಾತ್ರಿ ಇಂಥ ಕಾರ್ಯಕ್ರಮಗಳು ಈ ಐತಿಹಾಸಿಕ ಸೋಮೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುತ್ತೆ. ಇವಾಗಿನ ಕಾರ್ಯಕ್ರಮ ಜಾತ್ರೆ ಮಹೋತ್ಸವ. ಇದು ಯಾವಾಗ ಶ್ರೀ ಸೋಮೇಶ್ವರ ಜಾತ್ರೆ ಮಹೋತ್ಸವ ಕಂಕಣ ಕಟ್ಟದಲ್ಲಿಂದ ಅಕ್ಕ ತಂಗಿಯರ ಅಮಾಸೆದಿಂದ ಹಿಡಿದು 7 ದಿವಸ 9 ದಿವಸವರೆಗೂ ಕಾರ್ಯಕ್ರಮ ಇರುತ್ತೆ. ಡೈಲಿ ಅಭಿಷೇಕ, ಪಲ್ಲಕ್ಕಿ ಉತ್ಸವ, 13 ಪ್ರಸಾದ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. 13ನೇ ತಾರೀಕು ಸಾಯಂಕಾಲ 4-5 ಗಂಟೆಗೆ ರಥೋತ್ಸವ ಇರುತ್ತೆ. ಇದು ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ಕಾರ್ಯಕ್ರಮ, ಐತಿಹಾಸಿಕ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ಕಾರ್ಯಕ್ರಮ ನಡೀತಾ ಇರುತ್ತವೆ. ಜಾತ್ರೆ ಮಹೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಬೇರೆ ಬೇರೆ ಹಳ್ಳಿಗಳು, ರಾಷ್ಟ್ರಗಳು, ಅಲ್ಲಿಂದನೂ ಜನಸಂಖ್ಯೆ ತಂಡೋಪತಂಡವಾಗಿ ಜಾತ್ರೆಯಲ್ಲಿ ಭಾಗವಹಿಸಿ ಈ ಜಾತ್ರೆಯನ್ನ ಯಶಸ್ವಿಗೊಳಿಸುತ್ತಾರೆ. ರಥೋತ್ಸವ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಕೆಲಸ ಕಾರ್ಯಗಳು ಜೋರಾಗಿವೆ. ದೇವರ ಮೂರ್ತಿಗಳ ಶೃಂಗಾರ, ರಂಗೋಲಿ, ತಳಿರು ತೋರಣಗಳನ್ನು ಕಟ್ಟಿ ದೇವಾಲಯ ಕಂಗೊಳಿಸುವಂತೆ ಭಕ್ತಾದಿಗಳು ಹಾಗೂ ಕಮಿಟಿಯವರು ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಗಮೇಶ್, ಸೋಮನಾಥ್, ಮಹಂತೇಶ್ ಸ್ವಾಮಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಘುವೀರ್ ಸಿದ್ದಿ, ಟಿವಿ ಕಂಪ್ಲಿ.